ಹಾಯ್ ಬೇಬಿ. ಏನು ಗೊತ್ತಾ, ಇನ್ನೇ ನನ್ನ ಫ್ಯಾಮಿಲಿ ಜೊತೆಗೆ ಲವ್ಲಿ ಸಿನಿಮಾಗೆ ಹೋಗ್ತೀನಿ ಅಂತ ಹೇಳಿದ್ನಲ್ವಾ. ಆ ವಸಿಷ್ಠವ್ರ ವಾಯ್ಸು, ಆ ಖಡಕ್ ಲುಕ್ಕು ಆ್ಯಂಡ್ ಹುಡುಗಿನ ನೋಡ್ಕೊಳ್ತಾ ಇದ್ದಿದ್ದು ರೀತಿ ಹೆಂಗಿತ್ತು ಗೊತ್ತಾ. ನೀನು ಇದೆಯಡಪ್ಪ ಹೋಗಿ ಸುಮ್ಮನೆ. ಏನು ಗೊತ್ತಾ, ಚೇತನ್ ಕೇಶವ್ ಅವ್ರದ್ದು ಫಸ್ಟ್ ಮೂವಿ ಅಂತ ಡೈರೆಕ್ಷನ್ ಮಾಡಿರೋದು. ಹಂಗೆ ಅನ್ಸೋದೇ ಇಲ್ಲ ಎಲ್ಲೂ. ಹಾಂ, ಆ್ಯಂಡ್ ಕತೆ ಏನು ಗೊತ್ತಾ, ಒಬ್ಬ ರೌಡಿ, ಅವ್ನು ಅನಾಥ, ಅವ್ನಿಗೆ ಯಾವುದೇ ರೀತಿ ಸಂಬಂಧ ಇರಲ್ಲ, ಯಾವುದೇ ರೀತಿ ಪ್ರೀತಿ ಸಿಕ್ಕಿರಲ್ಲ. ಅಂಥವನು ಪ್ರೀತಿಲಿ ಬೀಳ್ತಾನೆ. ಆ ಪ್ರೀತಿಗೋಸ್ಕರ ಬದುಕೋ ರೀತಿನೇ ಚೇಂಜ್ ಮಾಡ್ಕೊತಾನೆ. ಆ್ಯಂಡ್ ಆ ಪ್ರೀತಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಏನೆಲ್ಲ ಮಾಡ್ತಾನೆ ಅನ್ನೋದೇ ಒಂದು ಕತೆ. ಸಿನಿಮಾ ಅಂತೂ ಸಿಕ್ಕಾಪಟ್ಟೆ ರಿಚ್ ಲುಕ್ಕಲ್ಲಿ ತೋರಿಸಿದ್ದಾರೆ ಗೊತ್ತಾ. ಆ್ಯಂಡ್ ಫಸ್ಟ್ ಆಫ್ ಅಲ್ಲಿ ಲವ್ವು, ರೌಡಿಸಮ್ ಮತ್ತು ಕಾಮಿಡಿನ ನೀಟಾಗಿ ಬ್ಲೆಂಡ್ ಮಾಡಿದ್ದಾರೆ. ಸಾಧು ಕೋಕಿಲ್ ಅವ್ರನ್ನ ಸ್ವಲ್ಪ ಡಿಫ್ರೆಂಟಾಗಿ ನೋಡ್ಬೋದು. ಅವ್ರದ್ದು ಡಬಲ್ ಮೀನಿಂಗ್ ಸ್ವಲ್ಪ ಚೆನ್ನಾಗಿ ವರ್ಕ್ ಆಗುತ್ತೆ. ನನಗೆ ದತ್ತಣ್ಣ ಮತ್ತು ವಸಿಷ್ಠ ಅವ್ರದ್ದು ಅಂತೂ ಸಿಕ್ಕಾಪಟ್ಟೆ ಮಜಾ ಬಂತು. ಆ್ಯಂಡ್ ಸೆಕೆಂಡ್ ಆಫಲ್ಲಿ ಏನಾಗುತ್ತೆ ಗೊತ್ತಾ, ಸೆಕೆಂಡ್ ಆಫಲ್ಲಿ ಸ್ವಲ್ಪ ಎಮೋಷನ್ ಜೊತೆ ಆಟ ಆಡಿದ್ದಾರೆ, ಥ್ರಿಲ್ಲಿಂಗ್ ಇದೆ ಆ್ಯಂಡ್ ಕ್ಯೂರಿಯಸ್ನ ಬಿಲ್ಡ್ ಮಾಡ್ತಾರೆ. ಮಗಳಾಗಿ ವಂಶಿಕಾ ಆ್ಯಕ್ಟ್ ಮಾಡಿದ್ದಾಳೆ. ನನಗೆ ಮಾಳವಿಕಾ ಮ್ಯಾಮ್ ಕ್ಯಾರೆಕ್ಟರ್ ನಿಜ ಇಷ್ಟ ಆಯಿತು. ಆ್ಯಂಡ್ ಇದೆಲ್ಲ ಒಂದು ಕಡೆ ಆಯಿತು ಅಂತಂದರೆ ಮ್ಯೂಸಿಕ್ಗೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಬೇರೆ ಲೆವೆಲೇ ಇದೆ ಗೊತ್ತಾ. ಅನುಪರ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸೈಕಾಗಿ ಇಷ್ಟ ಆಯಿತು. ಆ್ಯಂಡ್ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ, ಎಡಿಟಿಂಗ್ ಚೆನ್ನಾಗಿದೆ. ಎಡಿಟಿಂಗಲ್ಲಿ ಟಕ್ 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 ಒಂದೆರಡು ಶಾರ್ಟ್ಸ್ ಹೋಗುತ್ತೆ, ಸಿಕ್ಕಾಪಟ್ಟೆ ನನಗೆ ಇಷ್ಟ ಆಯಿತು. ಆ್ಯಂಡ್ ಲೈಟಿಂಗ್ಸ್ ಅಂತೂ ಕೇಳಬೇಡ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹೀರೋಯಿನ್ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ಹೀರೋಯಿನ್ದು ಫಸ್ಟ್ ಡೆಬ್ಯೂ ಅಂತ ಇದು, ಹಂಗೆ ಅನ್ಸಲ್ಲ, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೋಯ್, ಏನು ಹಂಗೆ ನೋಡ್ತಿದ್ಯಾ? ಕೇಳಿಸ್ಕೊ, ಅಲ್ಲಿ ವಿಕೃತ ಮನಸ್ಸಿರುತ್ತಲ್ವ, ಅದು ಒಂದು ಸೆನ್ಸಿಬಲ್ ಮ್ಯಾಟರ್ನ ತುಂಬ ನೀಟಾಗಿ ಹೇಳಿದ್ದಾರೆ. ನಂಗೆ ಸುಸ್ತಾಯಿತು, ಪಾನಿಪುರಿ ಕೊಡ್ಸಪ್ಪ ಅಷ್ಟೇ ಇವಾಗ.